मैंने अपने कॉलेज बैंगलोर से किया। ನನ್ನ ಕಾಲೇಜನ್ನು ನಾನು ಬ್ಯಾಂಗ್ಳೂರಿನಲ್ಲೇ ಮಾಡಿರೋದು. मेरी फर्स्ट बिजनेस बैंगलोर चालू हुई। ನನ್ನ ಮೊದಲೇ ಬಿಸ್ನೆಸ್ ಬ್ಯಾಂಗ್ಳೂರಿನಲ್ಲೇ ಶುರು ಮಾಡಿದ್ದು. और उसी साथ फर्स्ट बिजनेस साथ मोदी केयर की जन्मभूमि ಮೋದಿ ಕೇರ್ ನಾನು ಹುಟ್ಟಾಕಿದ್ದು ಕೂಡ भी कर्नाटक है। ಕರ್ನಾಟಕದಲ್ಲೇ. जो बिजनेस मैंने बैंगलोर चालू किया था, ಮೋದಿ ಕೇರ್ಗಿಂತ ಮುಂಚೆ ಬಿಸ್ನೆಸ್ ನಾನು ಬ್ಯಾಂಗ್ಳೂರಲ್ಲಿ ಶುರು ಮಾಡಿದ್ದೆ. उसी बिजनेस को बेचकर ಆ ಬಿಸ್ನೆಸ್ ನಾನು ಮಾರ್ಬಿಟ್ಟೇನೆ मोदी केयर चालू हुई। ಮೋದಿ ಕೇರ್ನ ಶುರು ಮಾಡಿದ್ದು. तो यहाँ भी देखो वहाँ भी देखो, सारे रास्ते ಎಲ್ಲೆಲ್ಲಿ ನೋಡಿದ್ರು ಎಲ್ಲ ದಾರಿಗಳು कर्नाटक ही आ रहे हैं। ಕರ್ನಾಟಕಕ್ಕೆ ಬಂದಿರೋದು. और अभी जो हमने गाना बजाया था, ಏನ್ ಹಾಡು ಹಾಕಿದ್ವಿ वो भी हुबली का है। ಅದು ಹುಬ್ಳಿಲೇ ಆಗಿರೋದು. राइट। तो भगवान देता है, छप्पड़ फाड़ के देता है, ದೇವರು ಕೊಟ್ರೆ ಎಲ್ಲರೂ ಬೇಕಾದಷ್ಟು ಕೊಡ್ತಾನೆ. और छप्पड़ फाड़ के देने के लिए बहुत बहुत शुक्रिया। ನೀವು ಅಷ್ಟೊಂದನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು. हमारे बीच मंजुनाथ जी, संतोष जी खड़े हो जाएंगे जरा प्लीज। ಮಂಜುನಾಥ್ ಸಂತೋಷ್ ಇಲ್ಲಿದ್ದಾರೆ, ಬನ್ನಿ ಮೇಲ್ಗಡೆ ದಯವಿಟ್ಟು. हमारे दो क्या कहते हैं, यात्रा पॉसिबल नहीं होती अगर ये हमारे दो बादशाह जो यहाँ खड़े हैं। ಈ ಯಾತ್ರಾ ಪೂರ್ಣಗೊಳ್ತಿರ್ಲಿಲ್ಲ. हमारा पूरा टीम वर्क से ये सब मैच आपने अपॉर्चुनिटी दिया, हम लोग ने पाया, उन लोगों को दिया, आपका प्यार से ये सब हो गया सर। ನಿಮ್ಮ ಪ್ರೀತಿಯಿಂದನೇ ಎಲ್ಲ ಆಗಿರೋದು ನಮಗೆ. नहीं, एक्चुअली जो आप कह रहे हैं गलत, ನೀವೇನ್ ಹೇಳ್ತಿರೋ ತಪ್ಪು. आपके प्यार से सब कुछ हो गया है। ನಿಮ್ಮ ಪ್ರೀತಿಯಿಂದ ಎಲ್ಲ ಆಗಿರೋದು ಇದು. क्योंकि अगर आपका प्यार नहीं होता तो मैं आज खड़ा नहीं होता। ನಿಮ್ಮ ಪ್ರೀತಿ ಇರಲಿಲ್ಲ ಅಂದ್ರೆ ನಾನಿಲ್ಲಿ ಬಂದು ನಿಲ್ಲೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ. बहुत बहुत शुक्रिया, ಧನ್ಯವಾದಗಳು. ಆಕ್ಚುಲಿ ಒಂದು ಗೊತ್ತಿರಲಿ ನಿಮಗೆ, ಸಮೀರ್ ಸರ್ನ ತುಂಬಾ ದೂರದಲ್ಲಿ ಭೇಟಿ ಮಾಡೋಕ್ಕಾಗುತ್ತೆ, ನಮ್ಮ ಕೋರ್ ಲೀಡ್ಗಳನ್ನ ಭೇಟಿ ಮಾಡೋಕ್ಕಾಗಲ್ಲ ಅಂತ ನಿನ್ನೆ ಮಧ್ಯಾಹ್ನ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ನಮ್ಮ ಹುಬ್ಬಳ್ಳಿ ಉತ್ತರ ಕರ್ನಾಟಕ ಶೈಲಿಯ ಒಂದು ತಿನಿಸನ್ನ ಅವರಿಗೆ ತಿನ್ನಿಸ್ಬೇಕಂತ ಪರ್ಮಿಷನ್ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದೆಲ್ಲ ಮಾತಾಡ್ತಾಗ, ಸೊ ನಮ್ಮ ರಿಜಿಲ್ ಸರ್ ಅಂಡ್ ಸುಬ್ರತ ಸರ್, ಪ್ರಶಾಂತ್ ಸರ್ ಅಂಡ್ ರಾಹುಲ್ ಶಾ ಅವರು ಡಿಸ್ಕಷನ್ ಮಾಡಿ ಸಮೀರ್ ಸರ್ಗೆ ಹೇಳಿದ್ರು. ನಿನ್ನೆ ರಾತ್ರಿ ಹುಬ್ಬಳ್ಳಿಗೆ ಸರ್ ಬಂದಿರೋದು ಆಲ್ಮೋಸ್ಟ್ ಮಿಡ್ ನೈಟ್ 2:30-3 ಗಂಟೆ ಆಗಿದೆ. ಅಷ್ಟು ಟೈರ್ಡ್ ಆದ್ರೂ ಕೂಡ ನಾವು ಅರೇಂಜ್ ಮಾಡಿರ್ತಕ್ಕಂಥ ಇವತ್ತಿನ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಸರ್ ಬಂದ್ಬಿಟ್ಟು ಸಮೀರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಲವ್ ಪ್ರೀತಿ ಬೇರೆ ಏನು ಬೆಳಕಕ್ಕಾಗಲ್ಲ. ಅಂಡ್ ನಮ್ಮ ಸಂತೋಷ್ ಶೆಟ್ಟಿ ಅವರು ಫಾರ್ಶಾ ತಗೊಂಡಿದ್ದಾರೆ. ಸಮೀರ್ ಸರ್ ಪ್ರಾಮಿಸ್ ಮಾಡಿದ್ದಾರೆ ಫಾರ್ಶಾ ತಗೊಳ್ಳುವಾಗ ನಾನು ಗ್ಯಾರಂಟಿ ಬರ್ತೀನಿ, ಒಂದಲ್ಲ ಒಂದಿನ ನಿಮ್ ಕಾಲಲ್ಲಿ ಕೂತ್ಕೊಂಡ್ರಿ ಅಂತ. ಇವತ್ತು ಬ್ರೇಕ್ಫಾಸ್ಟ್ ಏರಿಯಾ ಆಗಿರ್ತಕ್ಕಂಥ ಹೋಟೆಲ್ ಇಂದ ಸಮೀರ್ ಮೋದಿ ಸರ್ ಸ್ವತಃ ಡ್ರೈವ್ ಮಾಡ್ಕೊಂಡು ನಮ್ಮನ್ನು ನಾನು ಡ್ರೈವ್ ಮಾಡ್ತೀನಿ, ನೀವು ಕೂತ್ಕೊಳ್ಳಿ ಅಂತ. ನಾನು ಸಂತೋಷಿ ನಮ್ಮ ಗ್ರೇಟ್ ಫ್ರೆಂಡ್ ರಾಜು ಸರ್ ಜೊತೆಗೆ ಡ್ರೈವ್ ಮಾಡ್ಕೊಂಡು ಇವಾಗ ಬಂದಿದ್ದಾರೆ ಅಂತ ಹೇಳಿದ್ರೆ ದುಡ್ಡು ಯಾರು ಬೇಕಾದ್ರೂ ಕೊಡ್ಬೋದು. ಈ ಪ್ರೀತಿ, ಅಭಿಮಾನ, ಖುಷಿ, ಆರೋಗ್ಯ ಯಾರು ಕೂಡ ಕೊಡೋದಿಲ್ಲ. ಅದೇನಾದ್ರು ಒನ್ ಅಂಡ್ ಓನ್ಲಿ ಡಿಸರ್ವ್ ಇಟ್ ಸರ್. ಯು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. I did not understand whatever you said in Kannada, so I can't say thank you. Much as I know what you said, but I can say to you, Santosh, I'll always be your driver whenever you ask me to be. Whenever you ask me to drive you, I'll be gladly drive you. You are a true driver like Sri Krishna. Thank you. Not only a car driver sir, you are a life driver. Our life driver. Thank you. ड्राइवर, भारत की आजादी का ड्राइवर आप हैं, हम लोग आपका वॉरियर हैं। जो हमसे टकराएगा चूर चूर हो जाएगा. ನಮ್ಮ ಹತ್ರ ಯಾರು ಬರ್ತಾರೋ ಅವ್ರಿಗೆಲ್ಲ ನಾವು ತುಂಡು ಮಾಡ್ಬಿಡ್ತೀವಿ.
You know, भाई दिक्कत हो गई है. ಒಂದು ಕಷ್ಟ ಬಂದ್ಬಿಟ್ಟಿದೆ ನಮಗೀಗ. एक बहुत big problem I am facing today. ಬಹಳ ಒಂದು ಸಮಸ್ಯೆನ ನಾನು ಎದುರಿಸ್ತಾ ಇದ್ದೀನಿ ಈಗ. Because you all have given me so much love. ನೀವು ಇಷ್ಟೊಂದು ಪ್ರೀತಿನ ಕೊಟ್ಬಿಟ್ಟಿದ್ದೀರಾ. I don't know how I will go back to my wife. ನಾನು ನನ್ನ ಹೆಂಡತಿ ಹತ್ರ ಹೇಗೆ ಹೋಗಿ ಯೋಚನೆ ಮಾಡ್ತಾ ಇದ್ದೀನಿ. I'll have to send her here for training. ಇಲ್ಲಿಗೆ ಟ್ರೈನಿಂಗ್ ಕಳಿಸ್ಬೇಕು ನಾವು ಅವ್ರನ್ನ ಈಗ. She won't match. ಅವ್ರು ಮ್ಯಾಚ್ ಆಗಲ್ಲ. I tell you why she will not match. ಅವ್ರು ಯಾಕೆ ಮ್ಯಾಚ್ ಆಗಲ್ಲ ಅಂತ ಹೇಳ್ತೀನಿ. Because my wife is Modi care, my mother is Modi care, my father is Modi care, and my love is Modi care. ನನ್ನ ತಂದೆ ತಾಯಿ ಹೆಂಡತಿ ಎಲ್ಲರೂ ಮೋದಿ ಕೇರೆ ನನಗೆ. And that is very truthful. ಅದು ನಿಜಾಂಶನೇ. You know, all of us कभी ना कभी हमारे को sadness होती है. ನಮ್ಗೆ ಯಾವಾಗ್ಲೂ ಏನಾದ್ರು ಒಂದು ಸಂದರ್ಭಗಳಲ್ಲಿ ಬೇಸರ ಬಂದಿರುತ್ತೆ. Life हम किसी के लिए आसान नहीं है. आसान है लाइफ? लाइफ ನಮ್ಗೆ ಏನಾದ್ರು ಸುಲಭ ಜೀವನ ಅನ್ನೋದು नहीं है. दुख है, गम है, दुश्मनी है, ಬೇಸರ, लोग चिढ़ते हैं, ನಮ್ಮ ಮೇಲೆ ಕೋಪಿಸ್ಕೋತಾರೆ, लोगों को जलन मचती है ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಬಿಡ್ತಾರೆ. कि अगर हमारी तरक्की होगी ನಾವು ಬೆಳೆದ್ರೆ तो दूसरे को दर्द होगा. ಇನ್ನು ಬೇರೆಯವರಿಗೆ ಬೇಸರ ಆಗುತ್ತೆ. लोग कहते हैं कि सक्सेसफुल नहीं हो गए, सपने टूटते हैं. ಸಕ್ಸಸ್ಫುಲ್ ಆಗದೇನೆ ನಿಮ್ಮ ಕನಸುಗಳು ಚೂರು ಆಗುತ್ತೆ. ये आपको भी महसूस होता है और मुझे भी महसूस. ನಿಮಗೆ ಹೇಗೆಲ್ಲ ಆಗುತ್ತೋ ಹಾಗೆ ನನಗೂ ಕೂಡ ಆಗಿದೆ ಇವೆಲ್ಲ. और मुझे सिर्फ एक चीज हर सुबह पलंग से उठकर जागने के लिए लगती है, वो है मोदी केयर. ನನಗೆ ನಿಜವಾಗ್ಲೂ ನಿದ್ದೆಯಿಂದ ಎದ್ದು ಹೊರಡಬೇಕು ಅಂತ ಅನ್ನೋದಕ್ಕೆ ನನಗೆ ಮೋಟಿವೇಶನ್ ಅಂತಂದ್ರೆ ಅದೇ ಮೋದಿ ಕೇರ್. और सच्ची में अगर आप लोग नहीं होते, आपका प्यार नहीं होता, धंधा छोड़ो, मैं यहाँ नहीं होता. मतलब ये ನೀವಿರ್ಲಿಲ್ಲ ಅಂದ್ರೆ, ನಿಮ್ ಪ್ರೀತಿ ಇರ್ಲಿಲ್ಲ ಅಂದ್ರೆ ಬಿಸ್ನೆಸ್ ನ ಬಿಟ್ಬಿಡಿ, ನಾನಿಲ್ಲಿ ಇರ್ತಿರ್ಲಿಲ್ಲ. मतलब कि फिजिकली नहीं, सिर्फ मैं आज मोदी केयर नहीं होती तो मैं जिंदा नहीं होता. ಮೋದಿ ಕೇರ್ ಇಲ್ಲ ಅಂದ್ರೆ ನಾನು ಬದುಕು ಇರ್ತಿರ್ಲಿಲ್ವೇನೋ ನಾನು. आपके प्यार ने मुझे तो जगा दिया है ನಿಮ್ಮ ಪ್ರೀತಿ ನನ್ನನ್ನಂತೂ ಎಬ್ಬಿಸಿದೆ. और धीरे धीरे हम हिंदुस्तान को जगा रहे हैं. आपका बहुत बहुत शुक्रिया. ಬಹಳ ನಿಧಾನವಾಗಾದ್ರೂ ನಾವು ಇಡೀ ದೇಶನೇ ಎಬ್ಬಿಸೋಣ. ನೀವಿದ್ದೀರಾ ಅಂತ ನಾನು ಧನ್ಯವಾದ ಹೇಳ್ತೀನಿ. मैं कई बार सोचता हूँ कि हिंदुस्तान में क्या जरूरत है. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ, मतलब ದೇಶದಲ್ಲಿ कि पूरे वर्ल्ड में क्या जरूरत है. पूरे वर्ल्ड में भाईचारे की जरूरत है, वननेस. ಪ್ರಪಂಚದಲ್ಲಿ ಪೂರ ನಾವೆಲ್ಲ ಒಂದಾಗೋದನ್ನೇ ಬಹಳ ಬಯಸ್ತಾ ಇದ್ದೀನಿ ನಾನು. और धीरे धीरे मोदी केयर ये कर पा रहा है और करना है. ಬಹಳ ನಿಧಾನವಾಗಿ ಮೋದಿ ಕೇರ್ ಮಾಡ್ತಾ ಇದೆ ಅಂತ ನನಗೆ ತುಂಬಾ ಖುಷಿ ಇದೆ. आज मोदी केयर में करीबन 60 लाख लोग जुड़े हुए हैं. ಒಂದು 70 ಲಕ್ಷ ಜನ ಮೋದಿ ಕೇರ್ ಅಲ್ಲಿ ಸೇರ್ಕೊಂಡಿದ್ದಾರೆ. पर वो काफी नहीं है, ಅದು ಸಾಲಲ್ಲ ನಮಗೆ. क्योंकि अभी सपने पूरे होने बाकी है. ಇನ್ನೂ ಕನಸುಗಳು ಪೂರ್ತಿ ಆಗೋದು ಬಾಕಿ ಉಳ್ಕೊಂಡಿದೆ. आप सबके सपने पूरे होने बाकी हैं. ನಿಮ್ಮೆಲ್ಲರದ್ದು ಕನಸುಗಳು ಪೂರ ಹೋಗೋದಕ್ಕೆ ಇನ್ನೂ ಕಡಿಮೆ ಇದೆ. तो इस साल हमने एक नया निर्णय लिया है, नई डिसीजन. ಈಗ ಹೊಸದಾಗಿ ನಾವು ನಿರ್ಧಾರ ತಗೊಂಡಿದ್ದೀವಿ. मैं सोचा था तुम हो गए होगे निर्णय के. नहीं, नहीं. हाय 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 हाय. अब मुझे ये मालूम तुम्हें क्या ट्रांसलेट कर रहे हो कन्नड़ में. मैं तो सिर्फ एक शब्द जानता हूँ, थोड़ी थोड़ी. तो हमारी कोशिश ये रही है कि हम आपकी जेब में और क्या लाएं ನಮ್ಗೆ ಯಾವಾಗ್ಲೂ ಯೋಚನೆ इरुत्ते ನಿಮಗೇನು ಕೊಡ್ಬೋದು ನಾವು ಅಂತ ಅನ್ನೋದು. और कितने पैसे डालें. ಇನ್ನೆಷ್ಟು ಹಣ ತಂದು ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತೆ. और पैसे सबसे जरूरी बात है खुशी. ಹಣಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಎಲ್ರಿಗೂ ಸಿಗುವಂತ ಒಂದು ಖುಷಿ. एंड दोनों इंटरचेंजेबल नहीं है. ಅದೆರಡೂ ಆ ಕಡೆ ಮಾಡೋದಕ್ಕೆ ಆಗೋದಿಲ್ಲ. ये नहीं कि पैसे आ जाएंगे खुशी आ जाएगी. ಹಣ ಬಂದ ತಕ್ಷಣನೇ ಖುಷಿ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. तो खुशी आएगी तो पैसा जरूर आ जाएगा. ಹಣ ಬಂದೇ ಬರುತ್ತೆ ಯಾವಾಗ ಅಂತಂದ್ರೆ ನಿಮ್ಗೆ ಯಾವಾಗ ಸಂತೋಷ ಬರುತ್ತೋ ಅವಾಗ. समझे मतलब? Have you understood the difference? Yes. ಅರ್ಥ ಆಯ್ತಾ ಎರಡರದು? Yes. Promise? Yes. अगर पूरा हिंदुस्तान कर्नाटका बन जाए, ನಮ್ಮ ಪೂರ ದೇಶ ಈ ಕರ್ನಾಟಕ ತರನೇ ಆಗ್ಬಿಟ್ರೆ, तो मुझे पूरी उम्मीद है कि हिंदुस्तान स्वर्ग बन जाएगा. ನನಗೆ ನಂಬಿಕೆ ಇದೆ ನಮ್ಮ ದೇಶ ಸ್ವರ್ಗ ಆಗುತ್ತೆ ಅಂತ ಅನ್ನೋದು. देखिए हम यहाँ साउथ इंडिया में लाइफ इतनी सिंपल है. ಸೌತ್ ಇಂಡಿಯನ್ ಅಲ್ಲಿ ಬಹಳ ಸಿಂಪಲ್ ಇದೆ ಜೀವನ. ಇಲ್ಲಿ 10 रुपए की फिल्टर कॉफी, 10 ರೂಪಾಯಿಗೆ ಒಂದು ಕಾಫಿ ಸಿಗುತ್ತೆ. 30 रुपए का वड़ा,
ಒಂದು 30 ರೂಪಾಯಿಗೆ ಒಂದು ವಡ ಸಿಗುತ್ತೆ. हाँ 30 रुपए के सांभर. डॉक्टर टावल कहते हैं ना टावल. ಟವಲ್ ಅಂತಾರಲ್ಲ, 275 गोल्ड का होगा 295. ಗೋಲ್ಡ್ ಹಣ ಇದ್ರೂ ಅದರಲ್ಲಿ 275. ये गोल्ड का है तो उसमें 1195 का. ಅದೊಂದು 1100ಕ್ಕೆ ಸಿಗುತ್ತೆ. 800 रुपए का कमीज. ಒಂದು 800ಕ್ಕೆ ಒಂದು ಶರ್ಟ್ ಸಿಗುತ್ತೆ. मतलब कि जूते उते निकाल के 2500 रुपए में कपड़े बन जाते हैं. ಎಲ್ಲಾನು ಸೇರ್ಕೊಂಡು ಅಂತಂದ್ರೆ ಒಂದು 2500ಕ್ಕೆ ಬಟ್ಟೆನೇ ಬಂದ್ಬಿಡುತ್ತೆ. ये कपड़े वही पहन सकता है जो साइकिल में आता है. साइकिल में जो आता है वही पहन सकता है. साइकिल ಸೈಕಲ್ ಅಲ್ಲಿ ಯಾರು ಬರ್ತಾರೋ ಅವರೇ ಇದನ್ನ ಹಾಕೊಂಡು ಬರುತ್ತಾನೆ. और जो मर्सिडीज में आता है वो भी पहन सकता है. ಮರ್ಸಿಡೀಸ್ ಬರೋರು ಕೂಡ ಹಾಕೊಂಡು ಬರ್ಬೋದು. राइट. और ये नहीं है कि जो मर्सिडीज में आता है उससे कोई और मिलेगा, सेम कपड़ा ही मिलेगा. ಅವ್ರು ಮರ್ಸಿಡೀಸ್ ಬಂದ್ರೆ ಬೇರೆ ಬಟ್ಟೆ ಕೊಡ್ತಾರೆ ಅಂತ ಏನಿಲ್ಲ, ಇದೇ ಬಟ್ಟೆ ಅವ್ರಿಗೂ ಕೊಡೋದು. रामराज ना, रामराज ರಾಮರಾಜ್ ಕಂಪನಿ ತಾನೆ. रामराज. तो रामराज स्कूटर वाले के लिए भी है, मर्सिडीज वाले के लिए भी है. ಸ್ಕೂಟರ್ ಬಂದ್ರು ಅದೇ ರಾಮರಾಜು, ಮರ್ಸಿಡೀಸ್ ಬಂದ್ರು ಅದೇ ರಾಮರಾಜ್ ಹಾಕೊಂಡ್ ಬರ್ತಾರೆ. और सब बिल्कुल झकास लगता है. ಬಹಳ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ಬಿಟ್ರೆ ಅದನ್ನ. मैंने तो मैं कल कह रहा था कि मैंने फिनिशिंग नहीं है अभी. मैंने 12 सेट खरीदे हैं दिल्ली के लिए. ನಾನು ಇದರದೊಂದು 12 ಸೆಟ್ ತಗೊಂಡಿದ್ದೀನಿ ದಿಲ್ಲಿಗೆ ತಗೊಂಡು ಹೋಗಕ್ಕೆ. तो आज जब मैं अभी आते सोच रहा था कि मैं ಈಗ ಬರುವಾಗ ಯೋಚನೆ ಮಾಡ್ತಾ ಇದ್ದೆ ನಾನು, आज दिल्ली जब वापस जा रहा हूँ शर्ट पैंट पहन कर जाऊँ या ನಾನು ದಿಲ್ಲಿಗೆ ವಾಪಸ್ ಹೋದಾಗ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ಲೋ ಅಲ್ಲ ಈ ತರ ಹೋಗ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. इसमें 2 एडवांटेजेस हैं. नॉट कर्नाटका ब्रांड सर. 2 एडवांटेज इसमें है. फ्रीडम मूवमेंट है. ಇದರಲ್ಲಿ ಸ್ವತಂತ್ರ ಅನ್ನೋದಿದೆ. ಇದರಲ್ಲಿ गर्मी का सीजन है. एयर कंडीशन और ಏರ್ ಕಂಡೀಷನ್ ಕೂಡ ಇದೆ ಇದರಲ್ಲಿ. और जब हवा चाहिए होता है ಗಾಳಿ ಬೇಕು ಅಂದ್ರೆ ಹಾಗೆ ಬರ್ಬೋದು ನಾನು. राइट. सो आई हैव नाउ दिस इन एवरी कलर. ನನ್ನ ಹತ್ರ ಇವಾಗ ಎಲ್ಲ ಕಲರ್ ಇದೆ ಈಗ. ये आज स्पेशली पहना है क्योंकि रिजल ने कहा मैं येलो पहना, येलो. ರಿಜಲ್ ಹೇಳಿದ್ರು ಎಲ್ಲೋ ಹಾಕೋಬೇಕು ಅಂತ. तो इसलिए हम सब आज सब हम येलो पहन कर आए हैं. ನಾವೆಲ್ಲ ಒಂದೇ ತರ ಹಾಕೊಂಡ್ ಬಂದಿದೀವಿ ಇವತ್ತು. तो आई थिंक जो सिंप्लिसिटी है कर्नाटका की, ಏನ್ ಸರಳತೆ ಇದೆ ಕರ್ನಾಟಕದಲ್ಲಿ, हम चाहते हैं कि इस सिंप्लिसिटी में ಈ ಸರಳತೆನಲ್ಲಿ इस साल ಈ ವರ್ಷ थोड़ा और सोना डाला जाए. ಇನ್ನೊಂದಷ್ಟು ಚಿನ್ನ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. गोल्ड गोल्ड या सबको पसंद है राइट. ಚಿನ್ನ ಅಂತ ಎಲ್ರಿಗೂ ಇಷ್ಟ ತಾನೆ. आई नो ऑल यू लेडीज आर स्माइलिंग अवे. ಎಲ್ಲ ಹೆಂಗಸರು ನಗ್ತಾ ಇದ್ದೀರಾ ನನ್ಗೆ ಗೊತ್ತು. गोल्ड इन द नेक एंड डायमंड ऑन द नेक ऑन द नोज. ಚಿನ್ನ ಕತ್ತಿಗೆ, ಡೈಮಂಡು ಮೂಗಿನ ಬೊಟ್ರಲ್ಲಿ. दिस ईयर हमारी आशा ये है कि आप लोगों की जेब में और पैसे लाएं. ನಮ್ಮ ಆಸೆ ಏನಪ್ಪ ಈ ಸಲ ಅಂತಂದ್ರೆ ನಿಮಗೆ ಹೆಚ್ಚು ಹಣ ತಂದು ಕೊಡಬೇಕು ಅಂತ ಅನ್ನೋದು. We want to show you some new products we're launching. ನಾವು ಕೆಲವು ಪ್ರಾಡಕ್ಟ್ಗಳನ್ನ ತೋರಿಸ್ತೀವಿ ನಿಮಗೆ ಏನು ಲಾಂಚ್ ಮಾಡ್ತೀವಿ ಅಂತ. ये कॉर्डिसेप एक मशरूम है जो चाइना में ग्रो होता है. ಇದು ಒಂದು ಮಶ್ರೂಮ್ ಜಾತಿ ಚೈನಾದಲ್ಲಿ ಬೆಳೆಯುತ್ತೆ. This is growing on Nepal border. नेपाल के बॉर्डर में ग्रो कर रहा है. ನೇಪಾಲ್ ಬಾರ್ಡರ್ ನಲ್ಲಿ ಇದು ಬೆಳೆಸ್ತಾರೆ. और ये है मिरेकल ड्रग. ಒಂದು ಮ್ಯಾಜಿಕ್ ಮಾಡುವಂತ ಒಂದು ಡ್ರಗ್ ಇದು. मतलब इट हेल्प्स women and men ಗಂಡಸರು ಹೆಂಗಸರು ಎಲ್ಲರೂ in every kind of possible problem. ಎಲ್ಲ ಪ್ರಾಬ್ಲಮ್ಗೂ ಇದು ಒಂದು ಭ್ರಮಬಣ ಆಗಿದೆ. Energy levels, immunity, ಎನರ್ಜಿ stamina, ಇರ್ಬೋದು, ಇಮ್ಯುನಿಟಿಗೆ ಇರ್ಬೋದು, endurance. ರೋಗ ನಿರೋಧಕ ಶಕ್ತಿಗೆ, ಶಕ್ತಿ ಬರೋದಕ್ಕೆ. तो ये कहते हैं सोना जो होता है लिक्विड सोना. ಚಿನ್ನ ಇರುತ್ತೆ ನೋಡಿ, This ನೀರಿನ is ಚಿನ್ನ. liquid gold. ಅದೇ ತರನೇ ಇದೊಂದು ನೀರಿನ ಫಾರ್ಮ್ ಅಲ್ಲಿರುವಂತ ಒಂದು ಚಿನ್ನ ಅಂತ ಅನ್ಬೋದು. लिवर के लिए प्रोडक्ट निकाल रहे हैं. ಲಿವರ್ಗೆ ಅಂತ ಪ್ರಾಡಕ್ಟ್ ಬರ್ತಾ ಇದೆ. किडनी के लिए निकाल रहे हैं. ಕಿಡ್ನಿಗೆ. आप लोगों ने नोनी पिया है ನೋನಿ ಕುಡ್ತಿದ್ದೀರಾ? और सोना गले में भी अच्छा लगता है
और अंदर भी अच्छा लगता है. ಚಿನ್ನ ಕತ್ತಲಿದ್ರೂ ಒಳ್ಳೇದೇನೆ, ಒಳಗಡೆ ಇದ್ರೂ ಒಳ್ಳೇದೇನೆ. So for the first time we are coming out noni infused with gold. ಮೊದಲನೇ ಬಾರಿಗೆ ನಾವು ನೋನಿ ಒಳಗಡೆ ಚಿನ್ನನೂ ಹಾಕಿ ಕೊಡ್ತಾ ಇದೀವಿ. इसमें actual gold है इसके अंदर. ಅದರೊಳಗಡೆ ಚಿನ್ನ ಇರುತ್ತೆ. A2 घी, प्योर घी निकाल रहे हैं. ಗೀರ್ ಹಸುನ ತುಪ್ಪ. साउथ इंडिया में चावल खाने का बड़ा शौक है. ಸೌತ್ ಇಂಡಿಯಾದಲ್ಲಿ ಅನ್ನ ತಿನ್ನೋದಕ್ಕೆ ಬಹಳ ಖುಷಿ ಪಡ್ತಾರೆ. We are coming out with low glycemic rice. ಲೋ ಗ್ಲೈಸಮಿಕ್ ರೈಸ್ ಅಂತ. जो जिनका डायबिटीज है उनके लिए भी अच्छा है. ಡಯಾಬಿಟಿಸ್ ಅವ್ರಿಗೇನೆ ಈ ರೈಸ್ ನ ಕೊಡ್ಬೇಕು ನಾವು. ಅವ್ರು ತುಂಬಾ ಒಳ್ಳೇದು. इमली, ಹುಣಸೆ ಹಣ್ಣಿನ ಚಾಕ್ಲೇಟ್. तुलसी ड्रॉप्स, ತುಳಸಿ ಡ್ರಾಪ್ಸ್ ಬರ್ತಾ ಇದೆ. आई शैडो पैलेट, ಐ ಶಾಡೋ ಪ್ಯಾಲೆಟ್ ಬರ್ತಾ ಇದೆ. नई नेल लैकर, ನೇಲ್ ಕಲರ್ಸ್. बल्कि दिस इज द सेफेस्ट नेल पॉलिश इन द वर्ल्ड. ಇದು ಪ್ರಪಂಚದಲ್ಲಿ ಅತಿ ಸೇಫ್ ಆಗಿರುವಂತ ನೇಲ್ ಪಾಲಿಶ್. आप कुछ भी गलत सोच ले सामान उसमें नहीं है. ನೀವೇನ್ ಹೊರಗಡೆ ಕೆಟ್ಟದ್ದು ಸಿಗುತ್ತೋ ಅದು ಇದರಲ್ಲಿ ಇರೋದಿಲ್ಲ. आप मार्केट में कोई भी नेल पॉलिश उठा लीजिए, ಯಾವ್ದು ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ನೇಲ್ ಪಾಲಿಶ್ ತಗೊಳ್ಳಿ ನೀವು. उसमें कुछ ना कुछ ऐसे इंग्रेडिएंट होंगे जो हार्मफुल होंगे. ಏನಾದ್ರು ಒಂದು ಇದ್ದೇ ಇರುತ್ತೆ, ಅದು ಹಾನಿಕರವಾಗಿರುವಂತದ್ದು. इसे पिए मत, बट हार्मफुल नहीं है इसमें. कल कोई आएगा जिसमें मैंने नील पॉलिश पी लिया आपकी. ಏನು ಇದರಲ್ಲಿ ಇಲ್ಲ ಅಂದ್ಬಿಟ್ಟು ಕುಡಿದ್ಬಿಟ್ಟಿರ ಆಮೇಲೆ ಜೋಪಾನ. These are products coming out in the next few months. ಕೆಲವು ತಿಂಗಳಲ್ಲಿ ಇದಿಷ್ಟು ಪ್ರಾಡಕ್ಟ್ಗಳು ಬರೋದ್ರಲ್ಲಿದೆ. कई साल पहले मैं ಕೆಲವು ವರ್ಷಗಳ ಹಿಂದೆ ನಾನು 108 किलो का होता था. 108 kg ಇರ್ತಿದ್ದೆ. आज 73 किलो का हूं. ಇವತ್ತು ನಾನು 73 ಕಿಲೋ ಬಂದಿದ್ದೀನಿ. कोविड के बाद मेरा वजन था करीबन 90 किलो. ಕೋವಿಡ್ ಆದ ನಂತರ 90 ಕಿಲೋ ಇತ್ತು ನನ್ನ ತೂಕ. तो पिछले 2 साल में मैंने करीबन ಕಳೆದ 2 ವರ್ಷದಲ್ಲಿ 17-18 किलो कम किया है. 17-18 kg ನಾ ಕಮ್ಮಿ ಮಾಡಿದ್ದೀನಿ. और कमर में ज्यादा कम नहीं हुआ है. कमर में ಸೊಂಟದಲ್ಲಿ ಹೆಚ್ಚು ಕಮ್ಮಿ ಆಗಿಲ್ಲ, सिर्फ 8 इंच कम हुआ है. ಬರೀ 8 ಇಂಚುಗಳು ಮಾತ್ರ ಕಮ್ಮಿ ಮಾಡಿದ್ದೀನಿ. 8 इंच कमर में एक साइज जूते का कम हुआ है. एक साइज जूते का कम हुआ है. ಚಪ್ಪಲಿದು ನನ್ನ ಶೂಸಿನ ಸೈಜನ್ನು ಕೂಡ 1 ಇಂಚ್ ಚಿಕ್ಕದಾಗಿದೆ. और हम कोई ऐसे नहीं है जो सैटिस्फाइड है अपने वजन से. ನಾವು ಯಾರು ಅದರಲ್ಲಿ ತೃಪ್ತಿ ಪಟ್ಟಿರೋದಿಲ್ಲ ನಮ್ಮ weight ಇಂದ. Everyone is happy with weight, right? ನಿಮ್ಮ ತೂಕಗಳಿಂದ ಎಲ್ಲರೂ ತೊಂದರೆ ಇದ್ದೀರಲ್ವಾ, ಸಂಕಟದಲ್ಲಿ ಇದ್ದೀರಲ್ವಾ? शायद I want to lose 1 inch on my waist. ಸೊಂಟದಲ್ಲಿ 1 ಇಂಚ್ ಕಮ್ಮಿ ಆದ್ರೆ ಸಾಕು ಅಂತ ಹೇಳ್ತಾ ಇರ್ತೀರಲ್ವಾ? और या वो ब्लाउज फिट नहीं आ रहा है. ಯಾವುದೋ ಒಂದು ಬ್ಲೌಸ್ ನನಗೆ ಆಗ್ತಾ ಇಲ್ಲ ಅಂತ. और my shirt is like this. ನನ್ನ ಶರ್ಟ್ ಮಧ್ಯ ಬಟನ್ ಓಪನ್ ಆಗ್ತದೆ ಅಂತ. Right? Or you always dream the shirt that became small, I'll wear it when I become thin. ನೀವು ಇನ್ನೂ ಹಳೆ ಒಂದು ಶರ್ಟ್ ನ ಇಟ್ಟಿರ್ಬೇಕಲ್ಲ, ನಾನು ಸಣ್ಣ ಇದ್ದಾಗ ಹಾಕೊಂಡಿದ್ದು ಅದು ನಾನು ಇನ್ನು ಮತ್ತೆ ಸಣ್ಣದಾಗ ಹಾಕೋತೀನಿ ಅಂತ. So I am down 35 kilos. I'm still not happy. ನಾನು 35 ಕಿಲೋ ಇಳಿಸಿದ್ದೀನಿ, ಆದ್ರೂ ನನಗೆ ತೃಪ್ತಿ ಅನ್ನೋದಿಲ್ಲ. मैं आज जो मेरा वेट है वो है क्लास 9 का वेट है. मैं क्लास 9 में होता था. ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ಯಾವ ಕೆಜಿ ಯಾವ ತೂಕದಲ್ಲಿ ಇದ್ನೋ ಆ ತೂಕದಲ್ಲಿ ಇವಾಗ ನಾನಿದ್ದೀನಿ. If I lose 3 more kilos, ನಾನು ಇನ್ನೊಂದು 3 ಕಿಲೋನ ಕಳ್ಕೊಂಡ್ರೆ then I'll be in class 7 weight. ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಎಷ್ಟು ತೂಕ ಇತ್ತು ಅಷ್ಟೇ ಬರ್ತೀನಿ ನಾನು. Right? So no one ever happy. ಜನ ಯಾವತ್ತೂ ಖುಷಿ ಪಡೋದೇ ಇಲ್ಲ. When I was 108, I wanted to be 100. ನಾನು 108 ಇದ್ದಾಗ 100 ಕೆಜಿ ಅಂದ್ರೆ From 73, I want to be 69. 73 ಆದಾಗ 67 ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. So none of us will ever be happy with it. ಯಾರು ತೃಪ್ತಿನೇ ಆಗೋದಿಲ್ಲ. You don't need to lose weight. You're thin enough. ನೀವು ಮತ್ತೆ ಸಣ್ಣ ಇದ್ದೀರಿ, ಕಳ್ಕೊಬೇಡಿ. Disappear only. ಇನ್ನೂ ಸಣ್ಣ ಆದ್ರೆ You ಕಳ್ದೋಗ್ಬಿಡ್ತೀರ. don't need it. But most of us are not so blessed. We all need to lose weight or want to lose weight. ಅವರಷ್ಟು ಪುಣ್ಯವಂತರು ನಾವಲ್ಲ, ನಾವೆಲ್ಲ ತೂಕನ ಕಳ್ಕೊಳ್ಳೇಬೇಕು. Therefore, this November, ಅದಕ್ಕೋಸ್ಕರ ನಾನು ಈ ನವೆಂಬರ್ ತಿಂಗಳಲ್ಲಿ Modi Care is launching its weight loss system. weight loss system ಲಾಂಚ್ ಮಾಡ್ತಾರೆ. And the weight loss system is called Shape Shift.
ಶೇಪ್ ಶಿಫ್ಟ್ ಅನ್ನೋ ಹೆಸರಲ್ಲಿ ಲಾಂಚ್ ಆಗ್ತಾ ಇದೆ. मतलब you can shift your shape anywhere you want. ಅಂದ್ರೆ ನಿಮ್ಮ ತೂಕನ ಬೇರೆ ತರ ಶಿಫ್ಟ್ ಮಾಡೋದಕ್ಕೆ ನೀವು ಮಾಡಲಿ ಅಂತ. Our average result has shown about 4.5 kilos a month loss. ಈಗ ರಿಸಲ್ಟ್ ಬಂದಿರೋ ಪ್ರಕಾರ 4.5 ಕಿಲೋ ಅಷ್ಟು ತೂಕನ ಒಂದು ತಿಂಗಳಲ್ಲಿ ಜನ ಇಳಿಸಿದ್ದಾರೆ. Many of the Modi consultants across India who tried their product ಎಷ್ಟೊಂದು ಜನ ಕನ್ಸಲ್ಟೆಂಟ್ಸ್ ಇದನ್ನ ದೇಶಾದ್ಯಂತ ಟ್ರೈ ಮಾಡಿದ್ದಾರೆ. have lost almost 12 to 14 kilos. 12 ರಿಂದ 14 ಕಿಲೋಗಳನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. They're coming out with kitchen solutions, ಅಡಿಗೆ ಮನೆಯಲ್ಲಿ ಬೇಕಾಗಿರುವಂತ ಉಪಕರಣಗಳನ್ನ ಲಾಂಚ್ ಮಾಡ್ತಾ ಇದೀವಿ. storage jars, ಸ್ಟೋರ್ ಮಾಡೋದಕ್ಕೆ ನಿಮ್ಗೆ ಜಾರ್, cutting knives, ನೈಫು, not to cut your husband, no, only to cut food. ನಿಮ್ಮ ಗಂಡಂದ್ರನ್ನ ಕಟ್ ಮಾಡೋದಕ್ಕೆಲ್ಲ ಇನ್ನು. We're coming out with new skincare items, ಸ್ಕಿನ್ ಕೇರ್ ಪದಾರ್ಥಗಳು ತರ್ತಾ ಇದೀವಿ. but you're also coming out with a system to give you more money. ಇನ್ನೊಂದು ಸಿಸ್ಟಮ್ ತರ್ತಾ ಇದೀವಿ ನಿಮಗೆ ಹೆಚ್ಚು ಹಣ ಸಿಗ್ಲಿ ಅಂತ. Everybody is unhappy. ಎಲ್ಲರೂ ಅನ್ಹ್ಯಾಪಿ ಇರ್ತಾನೆ. Everybody wants to lose weight. ಎಲ್ಲರೂ ತೂಕ ಕಡಿಮೆ ಮಾಡ್ಕೋಬೇಕು. Therefore, you have unlimited customer base. ನೋಡಿ ನಿಮ್ಗೆ ಎಷ್ಟೋ ಜನ ಕಸ್ಟಮರ್ ಬೇಸ್ ಇದೆ ನೋಡಿ ಇವಾಗ. Do you know anybody who says that I wish I lose 5 kilos and that's it? ಯಾರು ಇದಾರ 5 ಕಿಲೋ ಹೋದ್ರೆ ಸಾಕು ನಾನು ಕಮ್ಮಿ ಮಾಡಲ್ಲ ಅಂತ ಅನ್ನೋರು ಇದಾರ? No, right? ಇಲ್ಲ. No, all of us want to lose more weight, ಇನ್ನೊಂದು 2 kg ಕಮ್ಮಿ ಆಗಿಲ್ಲೋರೇ ಇರೋದು. right? So if you have a weight loss product, ನಿಮ್ಮ ಹತ್ರ ವೇಟ್ ಲಾಸ್ ಪ್ರಾಡಕ್ಟ್ ಇದ್ರೆ then you have customers for life. So start making a list of people who need to lose weight. ಲಿಸ್ಟ್ ಮಾಡಕ್ ಶುರು ಮಾಡಿ ಯಾರು ತೂಕನ ಇಳಿಸಬೇಕು ಅಂತಿದಾರೋ ಅವ್ರದ್ದು. That is everybody. ಅಂದ್ರೆ ನೀವು ಎಲ್ಲರೂ ಸಿಗ್ತಾರೆ ಅದರಲ್ಲಿ. Everyone you know ನೀವು ಯಾರೆಲ್ಲ ಪರಿಚಯ ಇದಾರೋ want to lose weight. ಎಲ್ಲರೂ ತೂಕ ಕಡಿಮೆ ಮಾಡ್ಲೇಬೇಕು You ಅಂತಿರ್ತಾರೆ. thin ladies, they want to lose weight. ಸಣ್ಣಕ್ಕಿರೋರು ಮಾತ್ರ ಬೇಡ ಅಂತಾರೆ ಅಷ್ಟೇ. So I will launching the system of weight loss, but we also launching a new system. दे दे यार कॉफी पीछे मारा है किशोर कॉफी देख फिल्टर कॉफी नॉट विस्की हम फिल्टर कॉफी So we are coming out systems to lose weight, storage containers. We are also coming out with like noni juice. ನೋನಿ ಜ್ಯೂಸು, We're coming out with liquids for hair, ಕೂದಲಿಗೂ ಕೆಲವು ಪದಾರ್ಥಗಳನ್ನ ತರ್ತಾ ಇದೀವಿ. nails. ಚರ್ಮಕ್ಕೆ ಸಂಬಂಧಪಟ್ಟ ಉಗುರಿಗೆ ಸಂಬಂಧಪಟ್ಟಂಗೆ ಡಯಾಬಿಟಿಸ್ಗೆ ಅಂತ We're coming out with 5-6 new liquids to drink. ಕುಡಿಯೋ ತರ ಲಿಕ್ವಿಡ್ ಅಂತ ತರ್ತಾ ಇದೀವಿ, ಒಂದು 5-6 ತರದ್ದು. And with this, we are making sure that you earn more money. ನಿಮ್ಗೆ ಇದ್ರ ಜೊತೆಗೆ ಇನ್ನೊಂದಷ್ಟು ಹಣ ಬರ್ಲಿ ಅಂತ ನಾವು ಆಶಿಸ್ತಾ ಇದೀವಿ. So right now you earn one check. ಇವಾಗ ನಿಮ್ಗೆ 1 ಚೆಕ್ ಬರ್ತಾ ಇದಲ್ಲ ತಿಂಗಳಿಗೆ. Now we're thinking of giving you a few more checks. ಇನ್ನೊಂದಷ್ಟು ಚೆಕ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. One check from Modi Care. 1 ಚೆಕ್ ಮೋದಿ ಕೇರಿಂದ ಬರುತ್ತೆ. One check a week. ಇನ್ನು ಅದಲ್ದೇನೆ ವಾರಕ್ಕೆ 1 ಚೆಕ್ ಬರುತ್ತೆ. One check a week from selling weight loss, storage containers and new skincare. You get 1 check a week. ಈ ಪದಾರ್ಥಗಳನ್ನ ಮಾರೋದ್ರಿಂದ ನಿಮಗೆ ವಾರಕ್ಕೆ 1 ಚೆಕ್ ಬರುತ್ತೆ. ಜೊತೆಗೆ plus an overriding check of the difference of the 4 checks. ಈ 4 ಚೆಕ್ಗಳಲ್ಲಿ ಇನ್ನು ಉಳಿಕೆ ಚೆಕ್ ಅನ್ನೋದನ್ನ 1 ಚೆಕ್ ಸಂಪೂರ್ಣವಾಗಿ ತಿಂಗಳಿಗೊಂದು ಬರುತ್ತೆ. So in November you start getting 6 checks. ನವೆಂಬರ್ ತಿಂಗಳಿಂದ ನಿಮಗೆ 6 ಚೆಕ್ ಬರೋದಕ್ಕೆ ಶುರು ಆಗುತ್ತೆ. And why I said that I feel I'm from Karnataka, ನಾನು ಯಾಕೆ ಕರ್ನಾಟಕದವನು ಅಂತ ಹೇಳ್ತೀನಿ ಯಾವಾಗಲೂ ಅಂದ್ರೆ I'll give 4-5 reasons why I think I'm from Karnataka. 4-5 ಕಾರಣಗಳಿದೆ ಅದಕ್ಕೆ. I think I got kidnapped and sent to Delhi when I was born. ನಾನು ಹುಟ್ಟಿದಾಗ ಕಿಡ್ನಾಪ್ ಮಾಡ್ಕೊಂಡು ಡೆಲ್ಲಿ ಕಳಿಸಿ ಅನ್ಕೋಬೇಡಿ. My college was in Karnataka. ಕಾಲೇಜ್ನ ಕರ್ನಾಟಕದಲ್ಲಿ ಮಾಡಿದ್ದೀನಿ. My first job was in Karnataka. ಮೊದಲನೇ ಕೆಲಸ ಕರ್ನಾಟಕದಲ್ಲಿ. Modi Care Janambhoomi is Karnataka. ಬಿಸ್ನೆಸ್ ಮೋದಿ ನಡೆದಿದ್ದು ಭೂಮಿಯಾಗಿದೆ ಕರ್ನಾಟಕದಲ್ಲಿ. And we happen to be launching the first system of this kind in the world. ಇದರದ್ದು ಮೊದಲನೇ ಒಂದು ಸಿಸ್ಟಮ್ ವೇಟ್ ಲಾಸ್ ಅಂತ ಅನ್ನೋದು ಅಥವಾ On 1st November. ನವೆಂಬರ್ 1ನೇ ತಾರೀಕು It was also Karnataka Day. ಕರ್ನಾಟಕ
And also, what I'm talking about, I have not spoken to anybody else before this. ಈ ವಿಷಯಗಳನ್ನ ನಾನು ಬೇರೆಯವರ ಹತ್ರ ಎಲ್ಲೂ ಹಂಚಿಕೊಂಡಲ್ಲ, ನಿಮ್ಮ ಹತ್ರನೇ ಮೊದಲು. So this Diwali, ಈ ದೀಪಾವಳಿಗೆ my hope is that Lakshmi ji ನನ್ನ ನಂಬಿಕೆ ಏನಪ್ಪಾ ಅಂತಂದ್ರೆ ಲಕ್ಷ್ಮೀ ದೇವತೆ comes to your house and stays in your house. ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಅಂತ ನನ್ನ ನಂಬಿಕೆ. 6 checks. 6 ಚೆಕ್ಗಳು ಬರುತ್ತೆ. 1, 2, 3, 4, 5, 6 checks. So this November onward, you can start doing two kinds of planning. Two kinds of planning. This November onwards, you can do two kinds of planning. ನೀವು 2 ತರ ಪ್ಲಾನಿಂಗ್ ಮಾಡಬಹುದು ಈ ನವೆಂಬರ್ ಇಂದ. What you will spend weekly ನೀವು ಏನು ತಿಂಗಳು ವಾರದಲ್ಲಿ ಖರ್ಚು ಮಾಡ್ತೀರಾ, and what you will spend monthly. ಏನ್ ತಿಂಗಳಿಗೆ ಖರ್ಚು ಮಾಡ್ತೀರಾ ಅನ್ನೋ 2 ಪ್ಲಾನ್ ನ ಮಾಡ್ಕೋಬಹುದು. So every first of the week, ಮೊದಲನೇ ದಿನ, ವಾರದ ಮೊದಲನೇ ದಿನ money will be transferred to your bank account. ನಿಮ್ಮ ಅಕೌಂಟ್ಗೆ ಹಣ ಬಂದ್ಬಿಡುತ್ತೆ. And then 2 checks will be transferred in the first week of the following month. ಇನ್ನು ಮುಂದಿನ ವಾರದಲ್ಲಿ 2 ಚೆಕ್ ಬರುತ್ತೆ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ. So 4 checks in November 4 ಚೆಕ್ ನವೆಂಬರ್ ಅಲ್ಲಿ and 2 checks in 1st of December for the work done in November. ಮೊದಲನೇ ತಾರೀಕು ಮುಂದಿನ ತಿಂಗಳು 2 ಚೆಕ್ ಹಿಂದಿನ ತಿಂಗಳು ವರ್ಕ್ ಮಾಡಿರೋದಕ್ಕೆ. And these new products have no PVBV. ಈ ಹೊಸ ಪ್ರಾಡಕ್ಟ್ ಏನು ಬರ್ತಾ ಇದೆ ಇದಕ್ಕೆ PV BV ಇರೋದಿಲ್ಲ. No PVB. None. You know, you sell 100, you get 50. You know it straight off. ನಿಮ್ಗೆ ಗೊತ್ತಿರುತ್ತೆ ಮುಂಚೆನೆ ನೀವು 100 ಸೇಲ್ ಮಾಡಿದ್ರೆ ನಿಮ್ಗೆ 50 ಬರುತ್ತೆ ಅಂತ ಏನ್ ಫಿಗರ್ ಇರುತ್ತೋ ಅದು ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. No calculation needed. ಯಾವ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. Every woman in here can take a piece of paper ಎಲ್ಲರೂ ಇರೋರು ಒಂದು ಪೇಪರ್ ನ ತಗೋಬಹುದು and say, if I sell this much, I'll get this much. ಇಷ್ಟು ನಾನು ಸೆಲ್ ಮಾಡಿದ್ರೆ ನಂಗೆ ಇಷ್ಟು ಬರುತ್ತೆ ಅಂತ ಲೆಕ್ಕ ಹಾಕೊಂಡ್ಬಿಡ್ಬೋದು. Simple as that. ಅಷ್ಟೇ ಸಿಂಪಲ್ ಆಗಿರುತ್ತೆ. It's a very simple payout system. ಪೇಔಟ್ ಸಿಸ್ಟಮ್ ಬಹಳ ಸರಳವಾಗಿರುತ್ತೆ. So you will get now 2 memberships. 2 ಮೆಂಬರ್ಶಿಪ್ ಸಿಗುತ್ತೆ. Modi Care ಮೋದಿ ಕೇರ್ and the new system of weight loss, storage containers and skin care. ಆ ನ್ಯೂ ಸಿಸ್ಟಮ್ ಏನಿದೆ ಕಿಚನ್ ಕಂಟೈನರ್ಸ್, weight ಲಾಸ್ ಮತ್ತೆ ಸ್ಕಿನ್ ಕೇರ್ ಏನಿದೆ ಅದು. Because we all want you to live the Modi way. ನೀವು ಮೋದಿ ವೇ ತರ ಜೀವನ ಮಾಡಬೇಕು ಅನ್ನೋದು ನಮ್ಮ ನಂಬಿಕೆ. And the way to live the Modi way of living is only one. ಮೋದಿ ವೇ ತರ ಜೀವನ ಮಾಡಬೇಕು ಅಂದ್ರೆ ಅದು ಒಂದೇ ಒಂದು. Happiness first, ಖುಷಿ ಮೊದಲು, money along with it. ಅದ್ರ ಜೊತೆಗೆ ಹಣ ಬರಬೇಕು. Now I'm trying to show them some of the products that we are launching. Why not? When you are here, might as well flaunt it all out, right? So we don't have them yet, but I'm saying we're coming out with milkshakes, we're coming out with protein powders, ಪ್ರೋಟೀನ್ ಪೌಡರ್, ಮಿಲ್ಕ್ ಶೇಕು, we're coming out with what do you call it, super plants. Because हम सब लोग जो है ना vegetables नहीं खाते हैं. ಎಷ್ಟೊಂದು ಜನ ನಾವು ತರಕಾರಿಗಳು ತಿಂತೀವಿ. South Indian तो vegetable है ही नहीं कोई. ಇಲ್ಲಿ ವೆಜಿಟೇಬಲ್ ತಿನ್ನೋದೇ ಇಲ್ಲ ಜಾಸ್ತಿ ಜನ ಇಲ್ಲಿ. Is South Indian vegetable?